ನಮ್ಮ ಪ್ಯಾನಲ್ ಸೀನಿಯರ್ ಜರ್ನಲಿಸ್ಟ್ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಏನೋ ಒಂದು ಕ್ವಶನ್ ಕೇಳಬೇಕಂತೆ ಸರ್ ನಿಮಗೆ. ವೈದ್ಯ ಅವರೇ, ಮುಖ್ಯಮಂತ್ರಿಗಳು ತಮಗೆ ಫೋನ್ ಮಾಡಿದಾಗ ತಮ್ಮ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಹೇಳಿದಾಗ ಏನು ಕಾರಣ ಏನು ಅಂತ ಕೇಳಲಿಲ್ಲ ತಾವು, ಅಥವಾ ಅವ್ರು ಹೇಳಿಲ್ವಾ ಏನು ಅಂತ? ನಾನು ಕೇಳಿದೆ, ಯಾಕೆ ಕೈ ಬಿಡುವಂತದ್ದು ಬಂತು ಅಂತ ಕೇಳಿದೆ. ಅನಿವಾರ್ಯ ಅಂತ ಹೇಳಿದ್ರು. ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಅನಿವಾರ್ಯತೆ ಇರಬಹುದು ಮುಖ್ಯಮಂತ್ರಿಗಳಿಗೆ? ಪಕ್ಷದಲ್ಲಿ ಆತರ ಅನಿವಾರ್ಯತೆ ಈಗ ಏನಿರಬಹುದು? ನನ್ನ ಹೆಸರನ್ನ ತೆಗೆದು ಮಲ್ಲಿಕಾರ್ಜುನ ಅವರ ಹೆಸರು ಹಾಕಿದ್ದಾರೆ. ಸರಿ, ಪಕ್ಷಕ್ಕೆ ಅವರು ಅನಿವಾರ್ಯ ಅಲ್ಲ. ಅಂದ್ರೆ ನೀವು ಅನಿವಾರ್ಯ ಅಲ್ವಾ? ವಾಟ್ ಅಬೌಟ್ ಮಂಕಾಳು ವೈದ್ಯ, ಅವ್ರು ಅನಿವಾರ್ಯ ಅಲ್ವಾ? ಹಾಗಿದ್ರೆ ಅವ್ರ ಮನೇಲಿ MP ಇದ್ದಾರೆ, ಅವ್ರ ಮನೇಲಿ 2 MLA ಇದ್ದಾರೆ, ಅದು ಅರ್ಹತೆ. ಅವ್ರು ದೊಡ್ಡವರು ಇದ್ದಾರೆ. ಅರ್ಥ ಆಗ್ತದೆ ಸರ್, ಈ ಕಾರಣಗಳು ನಮ್ಗೆ ಅರ್ಥ ಆಗ್ತಾ ಇದೆ. ನೀವ್ ಹೇಳ್ತಾ ಇರೋಂತ ಕಾರಣಗಳು ಈಗ ಅರ್ಥ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನೀನು ಗಾಬರಿ ಇದ್ದಾರೆ ಅಷ್ಟೇ. ಓಕೆ, ಅದಕ್ಕೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಂದೇಶ ಏನು ಅಂದ್ರೆ ಮಂಕಾಳ ವೈದ್ಯ ಅಷ್ಟು ಅನಿವಾರ್ಯ ಅಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾಗ ಪಾಸಿಬಲ್ ಅನ್ನೋ ಒಂದು ಸಂದೇಶ ಕೊಟ್ರ ಮುಖ್ಯಮಂತ್ರಿಗಳು ಈ ನಡೆಯಿಂದ. ಮಾತಲ್ಲಿ ಹೇಳಲಿಕ್ಕಿಲ್ಲ, ಆ ನಡೆ ಇದನ್ನ ಹೇಳ್ತದ ಅಂತ. ಅವಾಗ ಇಂಡಿಪೆಂಡೆಂಟ್ ಆಗಿ ಅವರ ವೋಟ್ ಹಾಕ್ಸ್ಕೊಂಡಿದ್ರು. ಸರ್, ಈಗ ಫೈನಲ್ ಆಗಿ ತಾವು ಮುಂದಿನ ನಡೆ ಏನು? ಈಗ ಮತ್ತೆ ಸ್ವಲ್ಪ ಎಲ್ಲ ತಿಳಿಯಾದ್ಮೇಲೆ ಭೇಟಿ ಆದ್ರೆ ಏನ್ ಪ್ರಯೋಜನ ಆಗುತ್ತೋ ಅಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನೀವು ಸುಮ್ನೆ ಕೂತ್ರೆ ಇನ್ನೂ ಸೈಡ್ ಲೈನ್ ಆಗ್ತೀರಾ ಅನ್ನೋಂತ ಆತಂಕ ನಿಮ್ಮನ್ನೇನಾದ್ರೂ ಕಾಡ್ತಾ ಇದೆಯಾ? ಫೈನ್, ಥ್ಯಾಂಕ್ ಯು ಮಂಕಾಳ ವೈದ್ಯ ಅವರೇ. ಈ ನಮ್ಮ ಪ್ಯಾನಲ್ ಸೀನಿಯರ್ ಜರ್ನಲಿಸ್ಟ್ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಏನೋ ಒಂದು ಕ್ವಶನ್ ಕೇಳಬೇಕಂತೆ ಸರ್ ನಿಮಗೆ. ವೈದ್ಯ ಅವರೇ, ಮುಖ್ಯಮಂತ್ರಿಗಳು ತಮಗೆ ಫೋನ್ ಮಾಡಿದಾಗ ತಮ್ಮ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಹೇಳಿದಾಗ ಏನು ಕಾರಣ ಏನು ಅಂತ ಕೇಳಲಿಲ್ಲ ತಾವು, ಅಥವಾ ಅವ್ರು ಹೇಳಿಲ್ವಾ ಏನು ಅಂತ? ನಾನು ಕೇಳಿದೆ, ಯಾಕೆ ಕೈ ಬಿಡುವಂತದ್ದು ಬಂತು ಅಂತ ಕೇಳಿದೆ. ಅನಿವಾರ್ಯ ಅಂತ ಹೇಳಿದ್ರು. ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಅನಿವಾರ್ಯತೆ ಇರಬಹುದು ಮುಖ್ಯಮಂತ್ರಿಗಳಿಗೆ? ಪಕ್ಷದಲ್ಲಿ ಆತರ ಅನಿವಾರ್ಯತೆ ಈಗ ಏನಿರಬಹುದು? ನನ್ನ ಹೆಸರನ್ನ ತೆಗೆದು ಮಲ್ಲಿಕಾರ್ಜುನ ಅವರ ಹೆಸರು ಹಾಕಿದ್ದಾರೆ. ಸರಿ, ಪಕ್ಷಕ್ಕೆ ಅವರು ಅನಿವಾರ್ಯ ಅಲ್ಲ. ಅಂದ್ರೆ ನೀವು ಅನಿವಾರ್ಯ ಅಲ್ವಾ? ವಾಟ್ ಅಬೌಟ್ ಮಂಕಾಳು ವೈದ್ಯ, ಅವ್ರು ಅನಿವಾರ್ಯ ಅಲ್ವಾ? ಹಾಗಿದ್ರೆ ಅವ್ರ ಮನೇಲಿ MP ಇದ್ದಾರೆ, ಅವ್ರ ಮನೇಲಿ 2 MLA ಇದ್ದಾರೆ, ಅದು ಅರ್ಹತೆ. ಅವ್ರು ದೊಡ್ಡವರು ಇದ್ದಾರೆ. ಅರ್ಥ ಆಗ್ತದೆ ಸರ್, ಈ ಕಾರಣಗಳು ನಮ್ಗೆ ಅರ್ಥ ಆಗ್ತಾ ಇದೆ. ನೀವ್ ಹೇಳ್ತಾ ಇರೋಂತ ಕಾರಣಗಳು ಈಗ ಅರ್ಥ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನೀನು ಗಾಬರಿ ಇದ್ದಾರೆ ಅಷ್ಟೇ. ಓಕೆ, ಅದಕ್ಕೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಂದೇಶ ಏನು ಅಂದ್ರೆ ಮಂಕಾಳ ವೈದ್ಯ ಅಷ್ಟು ಅನಿವಾರ್ಯ ಅಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾಗ ಪಾಸಿಬಲ್ ಅನ್ನೋ ಒಂದು ಸಂದೇಶ ಕೊಟ್ರ ಮುಖ್ಯಮಂತ್ರಿಗಳು ಈ ನಡೆಯಿಂದ. ಮಾತಲ್ಲಿ ಹೇಳಲಿಕ್ಕಿಲ್ಲ, ಆ ನಡೆ ಇದನ್ನ ಹೇಳ್ತದ ಅಂತ. ಅವಾಗ ಇಂಡಿಪೆಂಡೆಂಟ್ ಆಗಿ ಅವರ ವೋಟ್ ಹಾಕ್ಸ್ಕೊಂಡಿದ್ರು. ಸರ್, ಈಗ ಫೈನಲ್ ಆಗಿ ತಾವು ಮುಂದಿನ ನಡೆ ಏನು? ಈಗ ಮತ್ತೆ ಸ್ವಲ್ಪ ಎಲ್ಲ ತಿಳಿಯಾದ್ಮೇಲೆ ಭೇಟಿ ಆದ್ರೆ ಏನ್ ಪ್ರಯೋಜನ ಆಗುತ್ತೋ ಅಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನೀವು ಸುಮ್ನೆ ಕೂತ್ರೆ ಇನ್ನೂ ಸೈಡ್ ಲೈನ್ ಆಗ್ತೀರಾ ಅನ್ನೋಂತ ಆತಂಕ ನಿಮ್ಮನ್ನೇನಾದ್ರೂ ಕಾಡ್ತಾ ಇದೆಯಾ? ಫೈನ್, ಥ್ಯಾಂಕ್ ಯು ಮಂಕಾಳ ವೈದ್ಯ ಅವರೇ. ಈ